60 ಗಾಡಿ ಸೀಜ್ ಮಾಡೋರೆ. ದಯವಿಟ್ಟು 30 ಗಾಡಿ ಓಲಾ ಉಬರ್ದ ಬರೀ 60 ಆಟೋ ಅಲ್ಲ ಸ್ವಾಮಿ, 100 ಆಟೋಗಳನ್ನ ಇವತ್ತು ಓಲಾ ಓಡಿಸ್ತಾ ಇದಾರೆ, ಊಬರ್ ಓಡಿಸ್ತಾ ಇದಾರೆ ಅನ್ಬಿಟ್ಟು ಇವತ್ತು ಸೀಜ್ ಮಾಡ್ತಿರಲ್ಲ ಸ್ವಾಮಿ. ಯಾಕ್ರಿ ರಾಮಲಿಂಗ್ ರೆಡ್ಡಿ ಅವ್ರೆ, ನೀವು ಟ್ರಾನ್ಸ್ಪೋರ್ಟ್ ಮಿನಿಸ್ಟ್ರು. ಓಹೋ, ಓಲಾ ಊಬರ್ನ ನೀವು ಡೈರೆಕ್ಟ್ ಆಗಿ ಕೇಳಕ್ ಆಗಲ್ಲ, ಅವನ್ನ ಬಂದ್ ಮಾಡ್ಸಕ್ ಆಗಲ್ಲ. ಪಾಪ ರೀ, ಹೆಂಡತಿ ಮಕ್ಕಳನ್ನ ಸಾಕೋಗೋಸ್ಕರ, ಮಕ್ಕಳನ್ನ ಓದ್ಸೋಕೋಸ್ಕರ ಇವತ್ತು ಅವರು ಅವಾಗಿನ ಓಲಾ ಊಬರ್ ಓಡಿಸ್ತಾ ಇದಾರೆ, ಇವತ್ತೇನು ಓಡಿಸ್ತಾ ಇಲ್ಲ. ಆಯ್ತಾ, ಇವತ್ತು ನೀವು ಅವ್ರನ್ನ ಸೀಜ್ ಮಾಡಿಸ್ತೀರಲ್ಲ, ಯಾಕೆ ಸ್ವಾಮಿ? ಓಲಾ ಊಬರ್ ಅವ್ರ ಕಂಡ್ರೆ ನಿಮಗ್ ಭಯನಾ? ನೀವು ಅವ್ರ ಆ ಆಪ್ ಗಳನ್ನ ಬಂದ್ ಮಾಡ್ಸಕ್ ಆಗಲ್ವಾ ಸ್ವಾಮಿ? ಅವು ಅನಧಿಕೃತ ಅಂತ ಹೇಳ್ತೀರಾ, ಬಂದ್ ಮಾಡಿಸ್ರಿ, ನಾಳೆನೆ ಬಂದ್ ಮಾಡಿಸ್ರಿ. ಯಾವ ಆಟೋಗಳು ಮೀಟರ್ ಹಾಕೊಂಡು ಓಡಲ್ಲ ಅಂತ ಕೇಳ್ತೀವಿ ನಾವು. ತಪ್ಪುಗಳನ್ನ ನಿಮ್ಗಳಲ್ಲಿ ಇಟ್ಕೊಬಿಟ್ಟಿದ್ದೀರಿ. ಪಾಪ ರೀ, ಈ ವ್ಯವಸ್ಥೆಯಲ್ಲಿ ಕಳೆದೋಗಿದ್ದಾರೆ ಆಟೋ ಡ್ರೈವರ್ಗಳು. ನೀವೇ ತಾನೆ ಸ್ಟಾರ್ಟಿಂಗ್ ಅಲ್ಲಿ ಬಿಟ್ಟಿದ್ದು, ನಿಮ್ಮ ಸರ್ಕಾರಗಳು ಇದ್ದಾಗ್ಲೇ ತಾನೆ ಓಲಾ ಊಬರ್ ಈ ಎಲ್ಲ ಆಪ್ ಗಳನ್ನ ಬಿಟ್ಟಿದ್ದು. ಒಳಗಡೆ ನೀವು ಬೇಕಾದ ಕಂತಗಳನ್ನ ಇಟ್ಕೋಬಿಡಿ. ಈ ರೀತಿ ಅಮಾಯಕರ ಮೇಲೆ ಸೀಜ್ಗಳು ಮಾಡಿ ಬಿಸಾಕ್ಬಿಡಿ. ನಾಳೆ ಅವರ ಮನೆಗಳನ್ನ ಹೇಗ್ ಸಾಕ್ತಾರ್ರಿ ಆಟೋ ಡ್ರೈವರ್ಸ್ಗಳು? ಮಕ್ಕಳನ್ನ ಹೇಗ್ ಓದಿಸ್ತಾರೆ? ನಾಚಿಕೆ ಆಗಲ್ವಾ ನಿಮ್ಮ ಸರ್ಕಾರಗಳಿಗೆ?